ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ ಮಂಜುನಾಥ್. ಫ್ರೆಂಡ್ಸ್, ಇವತ್ತು ತುಂಬಾ ಈಸಿಯಾಗಿ ಮನೇಲೇ ಮಾಡುವಂಥ ಸೂಪರ್ ಟೇಸ್ಟಿಯಾಗಿ ರವೆ ಉಂಡೆನ ಮಾಡೋಣ. ತುಂಬಾ ಈಸಿ. ಹಾಗೆ ಮನೇಲಿ ಯಾರೇ ನೆಂಟರು ಏನಾದರೂ ಬಂದರೆ 10 ನಿಮಿಷದಲ್ಲಿ ಈ ರೆಸಿಪಿನ ಮಾಡಿಕೊಡ್ಬೋದು. ತುಂಬಾ ಈಸಿಯಾಗಿ ಎಲ್ಲರೂ ಮನೇಲಿ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ರವೆ ಉಂಡೆ ಮಾಡೋಕ್ಕೆ ಬರಲ್ವೋ ಈ ವಿಡಿಯೋನ ತಪ್ಪದೆ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ನಾವು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ, ಮನೇಲಿ ಬಳಸುವಂತಹ ಎಣ್ಣೆನ ಹಾಕ್ಕೋಬೇಕು. ಇದಕ್ಕೆ ನಾನು ಅರ್ಧ ಕೆ.ಜಿಯಷ್ಟು ಮಾಮೂಲಿ ರವೆ, ಅಂದರೆ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆನ ಬಳಸ್ಕೊಂಡು ಮಾಡ್ತಿದ್ದೀನಿ. ಅರ್ಧ ಕೆ.ಜಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. 1/4 ಕೆ.ಜಿನಾದರೂ ತೊಗೋಬೋದು, ಇಲ್ಲ 1 ಕೆ.ಜಿನಾದರೂ ತೊಗೋಬೋದು. ನಾನಿಲ್ಲಿ ಅರ್ಧ ಕೆ.ಜಿ ತೊಗೊಂಡು ಎಣ್ಣೆ ಮತ್ತು ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಫ್ಲೇವರ್ ಬಿಡ್ಕೋಬೇಕು, ಅಂದರೆ ಕೈ ಆಡಿಸ್ತಾನೆ ಇರಬೇಕು. ಏಕೆಂದರೆ ನಾವು ಕೈ ಬಿಟ್ಟು ಮೀಡಿಯಮ್ ಫ್ಲೇವಲ್ಲಿ ಇರಬೇಕು. ಸ್ವಲ್ಪ ಲೋ ಅದಿದ್ರೂ ಬೆಟರ್ ಅನಿಸುತ್ತೆ. ಏಕೆಂದರೆ ಮಿಕ್ಸ್ ಮಾಡಲಿಲ್ಲ, ಮಿಸ್ಸಾಗಿ ಮರ್ತೋಯ್ತು ಅಂದ್ರೂ ಆಮೇಲೆ ಒತ್ತಿಬಿಡುತ್ತೆ, ಹಾಗಾಗಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆ ಮತ್ತು ರವೆ ಹೊಂದ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಈ ರೀತಿ ಒಂದು ಸಲ ಕೈ ಆಡಿಕೊಂಡು ಸೈಡಿಗೆ ಇಟ್ಕೊಂಬಿಡಿ. ಇದನ್ನು ಇಲ್ಲಾಂದರೆ ಬೇರೆ ಪಾತ್ರೆಗೆ ಚೇಂಜ್ ಮಾಡಿ. ಈಗ ನಾನು ಬೇರೆ ಪಾತ್ರೆಗೆ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಮತ್ತೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಬಿಸಿ ಆದಮೇಲೆ ಒಂದು 5 ರಿಂದ 6 ಗೋಡಂಬಿನ ನಾನು ಫ್ರೈ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಕಲರ್ ಚೇಂಜ್ ಆಗಿದೆ, ನಾನು ಇದನ್ನು ಒಂದು ಬಟ್ಲಿಗೆ ತೆಗೆದಿಡ್ಕೊತೀನಿ. ನೀವು ದ್ರಾಕ್ಷಿನೂ ಹಾಕ್ಕೋಬೋದು, ಗೋಡಂಬಿ ಎಲ್ಲ ಒಟ್ಟಿಗೆ ಹಾಕ್ಕೊಳೋದಿದ್ರೆ ಚೆನ್ನಾಗಿರಲ್ಲ, ಸಪ್ರೇಟ್ ಹುರ್ಕೊಂಡ್ರೇ ಚೆಂದ. ನಾನಿವಾಗ ಇದಕ್ಕೆ ಬಾದಾಮಿ ಹಾಕ್ಕೊತಿದ್ದೀನಿ. ಬಾದಾಮಿನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ತುಪ್ಪದಲ್ಲೇ ಹುರ್ಕೋಬೇಕು. ಏಕೆಂದರೆ ಮಾಮೂಲಿ ಎಣ್ಣೆಲಿ ಹುರ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಫ್ಲೇವರು ತಿನ್ನೋದಕ್ಕೆ. ನಾವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡ್ರೇ ಚೆಂದ. ಹಾಗಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸು ತುಪ್ಪದಲ್ಲೇ ಹುರ್ಕೊತಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು 6 ಲವಂಗನ ಹಾಕ್ಕೊತಿದ್ದೀನಿ. ಲವಂಗ ಹಾಕ್ಕೊಳ್ಳೋದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು 2 ಏಲಕ್ಕಿನ ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇದು ಕೂಡ ನಾವು ತುಪ್ಪದಲ್ಲೇ ಹಾಕಿದಾಗ ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ರವೆನ ಯಾವ ಬಟ್ಲಲ್ಲಿ ತೊಗೊಂಡಿದ್ವೋ ಅದೇ ಬಟ್ಲಲ್ಲಿ ನಾನು ಸಕ್ಕರೆನ ತೊಗೊತಿದ್ದೀನಿ. ಸಕ್ಕರೆನೂ ಅಷ್ಟೇ ಸ್ವಲ್ಪ ಹುಡಿ ಆಗಿರುತ್ತಲ್ಲ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿವಾಗ ಅದೇ ಬಟ್ಲಲ್ಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಕೊಬ್ಬರಿನ ನೀಟಾಗಿ ಮೇಲೆ ಸಿಪ್ಪೆ ತೆಗೆದುಕೊಂಡು ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೇ ಹಾಕ್ಕೊಂಡ್ರೆ ಹುಡಿ ಆಗಿಬಿಡುತ್ತೆ, ಕಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಒಂದು ಸಲ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳಿ. ಹಾಗೆ ಫ್ರೈ ಮಾಡ್ಕೊಂಡಿರೋವಂತಹ ಡ್ರೈ ಫ್ರೂಟ್ಸು ಹಾಗೆ ಹುರಿದಿಟ್ಕೊಂಡಿರೋವಂತಹ ರವೆನ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸಕ್ಕರೆ, ರವೆ, ಕೊಬ್ಬರಿ, ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆಮೇಲೆ ಜಾಸ್ತಿ ಮಾಡ್ಕೊಂಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನಾವು ಸಕ್ಕರೆ ಹಾಕ್ಕೊಂಡಿರೋದ್ರಿಂದ ಅದು ಬಿಸಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು. ಯಾಕೆಂದರೆ ಸಕ್ಕರೆ ನೀರಾಗುತ್ತಲ್ಲ, ಹಾಗಾಗಿ. ಈಗ ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾನು 1 ಬಟ್ಲಾಗುವಷ್ಟು ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಹಂಗೇನಾದರೂ ಜಾಸ್ತಿ ತೆಳ್ಳಗೆ ಬೇಕು, ಹುಡಿ ಥರ ಬೇಕು ಅಂತ ಅನಿಸಿದ್ರೆ ಜಾಸ್ತಿ ಹಾಲು ಹಾಕ್ಕೊಳ್ಳಿ. ನಾನಿಲ್ಲಿ ನನಗೆ ಕಟ್ಟೋದಕ್ಕೆ ಬೇಕಲ್ಲ ಆ ರೀತಿ ಆಗೋವಷ್ಟು ನಾನು ಹಾಲನ್ನ ಹಾಕ್ಕೊತಿದ್ದೀನಿ, ಸ್ವಲ್ಪನೇ. ಇವಾಗ ನನಗೆ ಸಾಕು ಅನಿಸುತ್ತೆ ಇಷ್ಟು. ಏಕೆಂದರೆ ನಾವು ಸಕ್ಕರೆಲೇ ಇನ್ನೂ ನೀರಿನ ಅಂಶ ಇರೋದ್ರಿಂದ ಅದೇ ಬಿಟ್ಕೊಳ್ಳುತ್ತೆ, ಆವಾಗ ಕಟ್ಟೋದಕ್ಕೆ ಚೆನ್ನಾಗುತ್ತೆ ಅನ್ನೋಕ್ಕೋಸ್ಕರ ನಾನು ಒಂದು ಅರ್ಧ ಬಟ್ಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳದಲ್ಲೇ ಸಕ್ಕರೆ ಜಿನುಗುತ್ತಿರುತ್ತೆ. ಇವಾಗ ನೋಡ್ತಿರ್ಬೋದು ಎಲ್ಲ ಆಗಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಬಿಸಿ ಇದ್ದಾಗಲೇ ಚೆನ್ನಾಗಿ ಕಟ್ಕೋಬೇಕು, ತಣ್ಣಗಾದರೆ ಕಟ್ಟೋದಕ್ಕೆ ಬರಲ್ಲ, ಹುಡಿ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಟೈಟಾಗಿ ಕಟ್ಟಬೇಕು. ನಾವು ಹಂಗೆ ಬರೀ ನಾರ್ಮಲ್ಲಾಗಿ ಕಟ್ಟಿದ್ರೆ ಅದೂ ಕೂಡ ಒಡ್ಕೊಂಬಿಡುತ್ತೆ. ಟೈಟಾಗಿ ಅಂದರೆ ಫುಲ್ಲು ಟೈಟಾಗಿ ಕಟ್ಟಬೇಕು. ಬಿಸಿ ಇದ್ದಾಗಲೇ ಕಟ್ಟಲಿಲ್ಲ ಅಂದರೆ
ಅದು ಚೆನ್ನಾಗೋದಿಲ್ಲ. ಮತ್ತು ಹಂಗೇನಾದರೂ ಬಿಸಿ ಕಟ್ಟೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಸಲ ಬಿಸಿ ಮಾಡ್ಕೊಂಡು ಕಟ್ಟಿ. ನೋಡಿ ನಾನು ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ರವೆ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ. ಮೇಲೆ ಬೇಕಾದರೆ ನೀವು ಡ್ರೈ ಫ್ರೂಟ್ನ ಒಂದೊಂದು ಫ್ರೈ ಮಾಡ್ಕೊಂಡಿರೋದು ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಈ ರೀತಿ ಮೇಲೆ ಇಟ್ಕೊಂಡು ನೀವು ಡಿಸೈನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ತುಂಬಾ ಸಾಫ್ಟಾಗಿತ್ತು, ತಿನ್ನೋದು ಕೂಡ ಪರ್ಫೆಕ್ಟ್ ಆಗಿತ್ತು. ಸಕ್ಕರೆ, ಕೊಬ್ಬರಿ, ರವೆ ಎಲ್ಲದೂ ಪರ್ಫೆಕ್ಟ್ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ.